ಅಬಕಾರಿ ಸಚಿವರದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು ಒಂದೇ ರಾಗ. ಅಬಕಾರಿ ಸಚಿವರದ್ದು ನನ್ನ ಹೆಸರಿಲ್ಲ, ಆಡಿಯೋ ನಂದಲ್ಲ, ನಾನು ರಾಜೀನಾಮೆ ಕೊಡಲ್ಲ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು ಮೌನ ರಾಗ. ಇಷ್ಟೆಲ್ಲದರ ನಡುವೆ ನಿನ್ನೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹಗಳು ಆಗೋಯ್ತು ವಿರೋಧ ಪಕ್ಷದ ಕಡೆಯಿಂದ. ಇವತ್ತು ಬೆಳಗ್ಗೆ ಕೂಡ ಕಲಾಪ ಕೊನೆಯ ದಿನ, ಇವತ್ತೂ ಕೂಡ ಗದ್ದಲ ಗಲಾಟೆಗಳಾಗೋಯ್ತು. ಆದರೆ ಸರ್ಕಾರ ಯಾಕೋ ಜಪ್ಪಯ್ಯ ಅನ್ನೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಅಬಕಾರಿ ಸಚಿವರ ಕಡೆಗೆ ಬೊಟ್ಟು ಮಾಡಿ ತೋರಿಸೋ ಪ್ರಯತ್ನ ಕೂಡ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಇಷ್ಟೆಲ್ಲದರ ನಡುವೆ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೊಸದೊಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ. ಇಡೀ ಆರೋಪಕ್ಕೆ ಜಾತಿ ಕಾರ್ಡನ್ನು ಪ್ಲೇ ಮಾಡಿ ಒಬ್ಬ ದಲಿತ ಅನ್ನೋ ಕಾರಣಕ್ಕೆ ಅಬಕಾರಿ ಸಚಿವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಹೇಳಿಕೆ ಕೊಡ್ತಿರೋದು ಯಾರು? ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ಭ್ರಷ್ಟಾಚಾರಕ್ಕೆ ಜಾತಿ, ಮತ, ಪಂಗಡ ಇದೆಲ್ಲ ಯಾವಾಗಿಂದ ಶುರುವಾಯಿತು? ಪ್ರಶ್ನೆ ಕೇಳಬೇಕಲ್ವಾ? ಪ್ರಶ್ನೆ ಕೇಳೋ ಪ್ರಯತ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ DK ಶಿವಕುಮಾರ್ ಅವರ ಹೇಳಿಕೆ ನಿಮ್ಮ ಮುಂದೆ. ಹಂಗೆ ಇದೆಲ್ಲ ಬರೀ ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂಥೇಳಿ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಹಂಗೆ ಇದೆಲ್ಲ ಬರೀ ಏನೋ ಒಬ್ಬ ದಲಿತನ ತೊಂದರೆ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂಥೇಳಿ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಹಂಗೆ ಇದೆಲ್ಲ ಬರೀ ಏನೋ ಒಬ್ಬ ದಲಿತನ ತೊಂದರೆ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ MG ಮಹೇಶ್ ಅವರಿದ್ದಾರೆ, JDSನ ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ, ಹಾಗೆ ನಮ್ಮ ಜೊತೆಯಲ್ಲಿ ಪುನೀತ್ ಇದ್ದಾರೆ. ಮತ್ತೋರ್ವ ದೂರುದಾರರು ನಿಮಗೆ ನೆನಪಿರ್ಬೋದು, ಇದೇ ಅಬಕಾರಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀನಾರಾಯಣ ಅವರು ಕೂಡ ಲೋಕಾಯುಕ್ತ ತನಕ ಹೋಗಿದ್ರು. ಅವರು ನಮ್ಮ ಜೊತೆಯಲ್ಲಿ ಹಿಂದೆ ನಾವು ಇದೇ ವಿಚಾರವಾಗಿ ಚರ್ಚೆ ಮಾಡುವಾಗಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮೀನಾರಾಯಣ ಅವರು ಕೂಡ ಜಾಯ್ನ್ ಆಗ್ತಾರೆ. ಮತ್ತೊಬ್ಬ ದೂರುದಾರ ಪುನೀತ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ, ಮೂವರೆಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರು ಆನ್ ದ ವೇ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಮಹೇಶ್ ಜಿ, ಆಯಿತು, ಭ್ರಷ್ಟಾಚಾರ ನೀವು ಆರೋಪ ಮಾಡಿದ್ರಿ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಎಲ್ಲ ಮಾಡಿದ್ರಿ, ಈಗ ದಲಿತಾಸ್ತ್ರ ಪ್ರಯೋಗ. ಸರ್, ನಮ್ಮ ದೇಶದಲ್ಲಿ ಅತ್ಯಂತ ಪ್ರಬಲವಾದ ಅಸ್ತ್ರ ಯಾವುದಾದ್ರೂ ಇದೆ ಅಂದರೆ ಬಹುಶಃ ರಾಜಕಾರಣದಲ್ಲಿ ಜಾತಿ ಅಸ್ತ್ರ. ಈಗ ಉಪಮುಖ್ಯಮಂತ್ರಿಗಳು ಅದನ್ನು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ದಲಿತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದೆ ವಿರೋಧ ಪಕ್ಷ ಅಂತ. ಕ್ಷಮೆ ಇರಲಿ, ನನ್ನ ವಾಯ್ಸ್ ಸರಿ ಇಲ್ಲ, ಅದ್ರ ಪ್ರಶ್ನೆಗಳು ಮಾತ್ರ ನಿಖರವಾಗಿರುತ್ತೆ. ಮಹೇಶ್ ಜಿ ನೋಡಿ, ಬಹಳ ದುರಂತ ಅಂದರೆ ತಾವೇನೀಗ ಒಂದು ಭ್ರಷ್ಟಾಚಾರ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಒಂದು ಭಯಂಕರ ಪಿಡುಗು. ಈ ಭ್ರಷ್ಟಾಚಾರವನ್ನು ಆಮೂಲಾಗ್ರವಾಗಿ ಅದನ್ನು ಒಂದು ರೀತಿ ನಾವು ತೆಗೆದುಹಾಕಬೇಕಾಗಿರುವಂಥ ಭಾರತೀಯರ ಕರ್ತವ್ಯ ಕೂಡ. ಆದರೆ ದುರಂತ ಗೊತ್ತಿಲ್ಲಪ್ಪ, ವಿಧಾನಸೌಧ ಕಟ್ಟದಾಗಿಂದ ಕೆಂಗಲ್ ಹನುಮಂತವ್ರನಿಂದ ಶುರು ಆದಂಥದ್ದು ಭ್ರಷ್ಟಾಚಾರದ ಆರೋಪ ಇಲ್ಲಿ ತನಕ ನಡೀತಾ ಇರ್ತಕ್ಕಂಥದ್ದು. ಒಂದು ರಾಜಕೀಯ ಪಾರ್ಟಿಯಾಗಿ ಕಾಂಗ್ರೆಸ್ಗೆ ಒಂದು ಜನರ ಭಾವನೆ, ಸಂವೇದನೆ ಅರ್ಥ ಆಗದೆ ಇರೋಷ್ಟರ ಮಟ್ಟಿಗೆ ಇವತ್ತು ದಪ್ಪ ಚರ್ಮದಲ್ಲಿ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅಂತಕ್ಕಂಥದ್ದು ಅದರ DNA ಭಾಗವೇ ಒಂಥರ ಕರಪ್ಷನ್ ಅಂತಕ್ಕಂಥದ್ದು. ಅದು ನೆಹರು ಕಾಲದಿಂದ ಹಿಡಿದು ಮೊನ್ನೆ ತನಕ, ಇವತ್ತು ತಿಮ್ಮಾಪುರ್ ತನಕ ಕೂಡ ಇದು ಅವರ ಒಂದು ರಾಜಕೀಯ ನೀತಿಯಾಗಿ ಮಾರ್ಪಾಡಾಗಿರುವಂಥದ್ದು. ಯಾವುದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿದು ಒಂದು ಎಸೆನ್ಸ್ ಏನಪ್ಪ ಅಂತಂದರೆ, ಕಾಂಗ್ರೆಸ್ದು ಮೊದಲನೇ ಎಸೆನ್ಸ್ ಏನಪ್ಪ ಅಂತಂದರೆ ಕರಪ್ಷನ್ ಅಂತಕ್ಕಂಥದ್ದು ಇಲ್ಲ ಅಂದರೆ ಕಾಂಗ್ರೆಸ್ಸು ಈ ಮೀನನ್ನು ನೀರಿಂದ ತೆಗೆದು ಹೆಂಗೆ ವಿಲವಿಲ್ಲ ಒದ್ದಾಡುತ್ತೆ ಆ ಥರ ಒದ್ದಾಡೋ ಅಂಶ. ಪ್ರಸ್ತುತ ಈ ವಿಷಯಕ್ಕೆ ಚರ್ಚೆ ಮಾಡೋಣ. ನೋಡಿ, ಇಂದೆಲ್ಲ ಪ್ರಕರಣಗಳು, ಒಂದು ಪ್ರಕರಣ ಇನ್ನೊಂದು ಪ್ರಕರಣಕ್ಕೆ ನಾ ಸಮ ಅಂತ ಹೇಳ್ತಿಲ್ಲ. ಅದು ಈಶ್ವರಪ್ಪನವರಿಂದ ಹಿಡಿದು ನಾಗೇಂದ್ರನಿಂದ ಹಿಡಿದು ಹಿಂದೆ ಯಾರೆಲ್ಲ ರಾಜೀನಾಮೆ ಕೊಟ್ಟಿದ್ರು, ಅಂದರೆ ಕರಪ್ಷನನ್ನು ನಾನು ಮಾಡಿದ್ರೆ ಸರಿ, ನೀನು ಮಾಡಿದ್ರೆ ತಪ್ಪು, ನೀನು ಮಾಡಿದ್ರೆ ಸರಿ, ನಾನು ಮಾಡಿದೆ ಅಂತಲ್ಲ. ಅಂದರೆ ತೂತು ಮಹಿಮೆಯನ್ನು ಹೇಳಲಿಕ್ಕೆ ನಾನು ಇಲ್ಲಿ ಕೂತಿಲ್ಲ ಇಲ್ಲಿ. ಆದರೆ ಒಂದು ರಾಜಕೀಯ ಪಾರ್ಟಿಗೆ ಒಂದು ನಾಚಿಕೆ, ಮಾನ ಮರ್ಯಾದೆ ಇರಬೇಕಲ್ವಾ? ಒಂದು ಅಕೌಂಟಬಿಲಿಟಿ ಅಂತಕ್ಕಂಥ ಸಮಾಜದ ಒಳಗಡೆ, ರಾಜ್ಯದ ಜನರ ಒಳಗಡೆ ನಾ ಹೇಳ್ತಕ್ಕಂಥದ್ದು ಇವ್ರು ಯಾರು ತಿಂದಿಲ್ಲ. ನಾನು ಹೇಳ್ದಿರೋ ತಿಂದವನು ಯಾವನೋ ಒಬ್ಬ ಮೂರ್ಖ, ತಿಂದವನು ಯಾವನೋ ಒಂದು ಸಮಾಜ ದ್ರೋಹಿ ಆತ ತನ್ನ ಕೊಟ್ಟಂತ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು 6,000 ಕೋಟಿ ತಿಂದಿದ್ದಾನೆ. ಗೊತ್ತಾಯ್ತಾನೆ? ಇವತ್ತು ಈ ದೇಶದ ಒಳಗಡೆ ಅನೇಕ ಪರಂಪರೆ ಇತ್ತು. ಒಂದು ಆರೋಪ ಬಂದ ಕೂಡಲೇ ನಾನು ಅದರಿಂದ ಆರೋಪದಿಂದ ಮುಕ್ತ ಆಗೋ ತನಕ
ನಾನು ಸಾರ್ವಜನಿಕ ಬದುಕಿನಲ್ಲಿ ಇರಲ್ಲ ಅಂತ ಅನೇಕ ಜನ ಮೇಲ್ಪಂಕ್ತಿ ಅದನ್ನ ಹಾಕ್ಕೊಟ್ಟಿದ್ದಾರೆ. ಮೋದಿನೂ ಮಾಡಿಲ್ಲ ಅಂತ ತಿಮ್ಮಾಪುರಿ ಅವರೇ ಹೇಳ್ತಿದ್ದಾರೆ ಸರ್. ಮೋದಿ ಅವ್ರ ಮೇಲೆ ಆರೋಪ ಬಂದ ತಕ್ಷಣ ಮೋದಿ ರಾಜೀನಾಮೆ ಕೊಡಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ, ನಮ್ಮ ಮುಂದೆ ಮೇಲ್ಪಂಕ್ತಿ ಹಾಕೊಟ್ಟಂತ ಅಡ್ವಾಣಿ ಅವರು ಇದ್ದಾರೆ, ಅನೇಕ ಜನರು ಇದ್ದಾರೆ. ಈಗ ತಿಮ್ಮಾಪುರ್ ಅಂತ ವ್ಯಕ್ತಿ ತನಗೆ ಇನ್ನೇನು ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದೇ ಹೋದಾಗ ಎಲ್ಲಿಗೆ ಬಂದ್ರು? ಜಾತಿ ಕಾರ್ಡ್ಗೆ ಬಂದ್ರು. ಯಾರು ಯಾವ್ದಾರು ಜಾತಿಯವರು ಇಂಥ ಜಾತಿಯವರು ಭ್ರಷ್ಟಾಚಾರ ಮಾಡಿ ಅಂತ ಹೇಳಿದ್ರ? ದಲಿತರು ಹೇಳಿದ್ರ ತಿಮ್ಮಾಪುರಿಗೆ ಹೋಗ್ಬಿಟ್ಟು ಲಂಚ ಇಸ್ಕಂತ? ಆದ್ರೆ ನನಗಂತಕ್ಕಂಥದ್ದು ದಲಿತ ಅಂತಕ್ಕಂಥದ್ದು ಆ ಪದ ಇದೆಯಲ್ಲ, ಅದು ನಮ್ಮ ದೇಶದ ಒಂದು ಸರ್ವಮಾನ್ಯ ಶಕ್ತಿ ಬರ್ತಕ್ಕಂಥ ಒಂದು ಸಮಾಜದ ವ್ಯವಸ್ಥೆಯ ಭಾಗ. ಅದಕ್ಕೆ ಕರೆಕ್ಟ್ ಆಗಿ ಪ್ರಯೋಗ ಮಾಡಿದ್ದಾರೆ. ದಲಿತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ ಅನ್ಬಿಟ್ರೆ ಮುಗಿದೋಯ್ತು, ದಲಿತರ ಬೆಂಬಲ ಸಿಕ್ಬಿಡುತ್ತೆ. ರಾಜೀನಾಮೆ ಇನ್ ಕೇಸ್ ಏನಾದ್ರು ಇಷ್ಟು ವಿಶ್ವಾಸ ಇದೆ, ಈ ದೇಶದ ಒಬ್ಬ ದಲಿತ ಕೂಡ ಅನ್ಯಾಯ, ಅಸತ್ಯ, ಲಂಚ, ಕೊಲೆ, ಮೋಸಗಾರರನ್ನ ಸಮರ್ಥಿಸ್ಕೊಳ್ಳೋದಿಲ್ಲ. ಅದು ಶ್ರೇಷ್ಠ ಪರಂಪರೆ ಇರ್ತಕ್ಕಂಥ ಒಂದು ಸಮುದಾಯ. ಅವ್ರು ಯಾಕ್ರಿ ಈ ತಿಮ್ಮಾಪುರ್ ಅಂತ ಭ್ರಷ್ಟನ್ನ ಸಮರ್ಥನೆ ಮಾಡ್ಕೊಳ್ತಾರೆ? ಬಿಡಿ ಸರ್, ಬಿಜೆಪಿ ದಲಿತ ವಿರೋಧಿಗಳು, ಮೇಲ್ಜಾತಿ ಪರವಾಗಿರೋರು, ಹಾಗಾಗಿ ದಲಿತ ಸಚಿವರು ನನ್ನ ಮಾತಲ್ಲ ಸರ್, ಡಿಸಿಎಂ ಅಲ್ಲ, ನಿಮ್ಮ ಮಾತಲ್ಲಮ್ಮ. ಕಾಂಗ್ರೆಸ್ಗೆ ಅವ್ರ ಹತ್ರ ಉಳ್ಕೊಂಡಿರ್ತಕ್ಕಂಥ ಒಂದು ಅಸ್ತ್ರ ಇದೊಂದೇನೆ. ಅವ್ರು ಏನ್ ಮಾಡ್ತಾ ಬಂದ್ರು? ಪ್ರತಿ ಇಷ್ಟು ವರ್ಷಗಳ ಕಾಲ ಈ ಎಲ್ಲ ವರ್ಗದವರನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಾ ಬಂದ್ರು. ಆದ್ರೆ ಇವತ್ತು ಅವ್ರಿಗೆ ಅರ್ಥ ಆಗಿದೆ ನಿಜವಾದಂತ ಸಂಗತಿ ಏನು ಅಂತ. ಆ ಕಾರಣಕ್ಕೆ ಕಾಂಗ್ರೆಸ್ ಅನ್ನ ಜನಕ್ಕೆ ತಿರಸ್ಕಾರ ಮಾಡ್ತಿದ್ರೆ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡ್ತಾ ಇಲ್ಲ. ಬಂದ್ಬಿಡೋಣ, ಸರ್ಕಾರ ಅವ್ರದೇ ಇರೋದು. ನಮ್ ಜೊತೆ ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗಿದ್ದಾರೆ. ಕರಪ್ಷನ್ ವಿಚಾರದೊಳಗಡೆ ನೋಡಮ್ಮ, 6,000 ಕೋಟಿ ರೂಪಾಯಿನ ಯಾರು ಆರೋಪ ಮಾಡಿರೋಂಥದ್ದು? ಟೇಪ್ ಒಳಗಡೆ ಯಾರು ಬಂದಿರತಕ್ಕಂಥದ್ದು? ಅವರೊಬ್ರು ಆಯುಕ್ತರು, ಒಂದ್ರ ಮೇಲೆ ಅವ್ರ ಅಸೋಸಿಯೇಷನ್ ಅವ್ರು ಹೇಳಿರ್ತಕ್ಕಂಥದ್ದು ಗೊತ್ತಾಯ್ತಾನೆ. ಇವತ್ತು ಅದು ಅಲ್ಲ ಅಂತೇಳಿ ಜನರ ಮಧ್ಯದಲ್ಲಿ ಒಂದು ಪರಿಹಾರ ಮಾಡಬೇಕಾಗಿರುವಂತ ಕೆಲಸ ಯಾರ್ದು? ಒಂದು ಸರ್ಕಾರ. ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲೂ ನಾ ಹೇಳ್ತೀನಿ ಕೇಳಿ, ಅರಳೋ ಮರಳೋ ಅಂತ ಆಗಿದೆ ಆ ವಯಸ್ಸಿಗೆ ಅವ್ರಿಗೆ. ಅವ್ರಿದ್ದಂತ ಸಂದರ್ಭದೊಳಗಡೆ ಈಶ್ವರಪ್ಪ ಅವ್ರ ಕೇಸ್ ಬಂದಂತ ಸಂದರ್ಭದಲ್ಲಿ ಅವ್ರು ಮಾತನಾಡಿದಂಥದ್ದು, ರಾಜ್ಯಪಾಲರ ವಿಚಾರ ಬಂದಂತ ಸಂದರ್ಭದಲ್ಲಿ ಅವ್ರ ವಿರೋಧ ಪಕ್ಷದ ನಾಯಕರಾದಾಗ ಅವ್ರು ಮಾತನಾಡಿದಂತ ಮಾತುಗಳು. ಅಂದ್ರೆ ಮನುಷ್ಯ ತಿಮ್ಮಾಪುರಿ ಅವ್ರಿಗೆ ಅರಳೋ ಮರಳೋ ಆಗಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರು. ಆಡಿಯೋಗಳ ವಿಚಾರ ಬಿಜೆಪಿ ಇದ್ದಾಗ ಬಂದಾಗ ಯಡಿಯೂರಪ್ಪನವ್ರು ಆನ್ ದ ಫ್ಲೋರ್ ಏನ್ ಹೇಳಿದ್ರು ಅವ್ರಿಗೆ ನೆನಪಿದೆ, ಪ್ರಸ್ತಾಪ ಮಾಡಿದ್ರು. ಎನಿವೆ, ಕಮಿಂಗ್ ಬ್ಯಾಕ್, ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಆಯ್ತು ಸರ್, ಚರ್ಚೆ ಮಾಡೋಣ. ಅದನ್ನ ಪ್ರಶ್ನೆ ಕೇಳೋಣ. ನಟರಾಜ್ ಗೌಡ್ರು ಸಾಕ್ಷಿ ಏನಂತ ಹೇಳಿದ್ರೆ ಆಯ್ತು, ನಾನು ಪ್ರಶ್ನೆ ಕೇಳಲಿಕ್ಕಾದ್ರೂ ಬಿಡಿ ನಟರಾಜ್ ಗೌಡ್ರೆ. ತಿಮ್ಮಾಪುರಿ ಅವ್ರದ್ದು ಒಂದೇ ಮಾತು, ಸಾಕ್ಷಿ ಇಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಲೋಕಾಯುಕ್ತ ಕಂಪ್ಲೇಂಟ್ ಆಯ್ತು, ಕಂಪ್ಲೇಂಟ್ ಕೊಟ್ಟವರಲ್ಲಿ ಕೂತಿದ್ದಾರೆ. ನೇರವಾಗಿ ತಿಮ್ಮಾಪುರ ಸಾಹೇಬ್ರ ಹೆಸರು ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರೋದು ಯಾರು? ಸರ್ಕಾರಿ ಅಧಿಕಾರಿಗಳು. ಅವ್ರು ಹೇಳ್ತಿರೋದು ಯಾರು? ಸಚಿವರು, ಸಚಿವರ ಪುತ್ರ. ಜೀವಂತವಾಗಿರೋ ದೂರುದಾರರು ಕೂತಿದ್ದಾರೆ. ಅಧಿಕಾರಿಗಳು ಕೇವಲ 3 ಜನ ಅಲ್ಲ ಸರ್, ಬ್ಯಾಕ್ ಟು ಬ್ಯಾಕ್. ಇವತ್ತು ಕೂಡ ಮಂಡ್ಯದಲ್ಲಿ ಒಬ್ರು ಅಮಾನತಾಗಿದ್ದಾರೆ, ಕೆಲವರು ಅಂಧರಾಗ್ತಿದ್ದಾರೆ. ಅಬಕಾರಿ ಇಲಾಖೆ ಇಷ್ಟೆಲ್ಲ ನಡೀತಿದ್ರು ಕೂಡ ಸಾಕ್ಷಿ ಕೇಳಿ ಅಂದ್ರೆ ಇನ್ನೆಲ್ಲಿಂದ ತರೋದು ಸರ್ ಸಾಕ್ಷಿನ? ಇಲ್ಲ, ಕರೆಕ್ಟ್. ಈಗ ಯಾರ ಮೇಲೆ ಸಾಕ್ಷಿ ಇತ್ತೋ ಆ ಅಧಿಕಾರಿ ಅಮಾನತ್ತು ಆಗ್ತಾರೆ, ಆ ಅಧಿಕಾರಿ ಜೈಲ್ಗೂ ಹೋಗ್ತಾರೆ, ಅಧಿಕಾರಿ ಮೇಲೆ ತನಿಖೆನೂ ಆಗುತ್ತೆ, ಶಿಕ್ಷೆನೂ ಆಗುತ್ತೆ. ಯಾರು ಸಾಕ್ಷಿ ಇಲ್ಲದವೋ, ಈಗ ಬಿಜೆಪಿ ಗೊತ್ತಾ, ಬಿಜೆಪಿ ಅನ್ನೋದು ಒಂದು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಕ್ಕೆ ಹೆಂಗೆ ಜನಕ್ಕೂ ಉತ್ತರ ಸಿಕ್ಕಿದೆ, ಕೇಳಿಲ್ಲ, ಸಿಕ್ಕಿದೆ. ನೀವು ತಾಳ್ಮೆಯಿಂದ ನೀವು ತಾಳ್ಮೆಯಿಂದ ಬಿಜೆಪಿ ಕೇಳಿಸ್ಕೊಳ್ಳಿ. ನೀವು ಯಾಕತ್ತಾ, ತಾವು ಭ್ರಷ್ಟರು, ಬೇರೆಯವ್ರ ಮೇಲೆ ಆರೋಪ ಮಾಡ್ತೀರಿ. ತಾವು ತಿಂದು ತೆಗೆದವರು, ಇಡೀ ರಾಜ್ಯವನ್ನು ಲೂಟಿ ಮಾಡಿ ತಮ್ಮ ಖಜಾನೆ ತುಂಬಿಸ್ಕೊಂಡಂತವ್ರು ನೀವು ಬೇರೆಯವ್ರ ಮೇಲೆ. ಅಲ್ಲ ರೀ, ಆ ಮಕ್ಕಳು ತಿನ್ನೋ ಆಹಾರ ಮೊಟ್ಟೆ ಮೇಲೆ ಲಂಚ ನೀವು ಎಂತ ಭ್ರಷ್ಟರು, ಬೇರೆಯವ್ರ ಮೇಲೆ ಹೆಂಗೆ ಆರೋಪ ಮಾಡ್ತೀರಾ ಅಂತ. ಆ PSI ಇಡೀ ರಾಜ್ಯದ ಯುವಜನತೆಯನ್ನ ಹಾಳು ಮಾಡಿದ್ರಿ. ಇಲ್ಲ, ಬರ್ತೀನಿ, ಅಲ್ಗೂ ಬರ್ತೀನಿ. ಇಡೀ ರಾಜ್ಯದ ಯುವಜನತೆಯ ಕನಸನ್ನ ಹಾಳು ಮಾಡಿದವರು PSI ಹಗರಣ ಮಾಡಿ ಲೂಟಿ ಹೊಡೆದು ತಮ್ಮ ಖಜಾನೆ ತುಂಬಿಸ್ಕೊಂಡ್ರು. ನೀವು ರಾಜೀನಾಮೆ ಕೊಟ್ರ? ಪ್ರಸ್ತುತ ಹೇಳ್ತೀನಿ, ನಾವು ತನಿಖೆ ಮಾಡಕ್ಕೆ ರಾಜ್ಯ ಸರ್ಕಾರ ತನಿಖೆ ಮಾಡಕ್ ಸಿದ್ಧ ಇದೆ, ತನಿಖೆ ಮಾಡ್ತಾ ಇದೆ. ಯಾವ್ಯಾವ ಅಧಿಕಾರಿ ಲಂಚ ತೆಗೆದುಕೊಂಡ, ಯಾವ ಅಧಿಕಾರಿ ಭಾಗಿಯಾಗಿದ್ದಾನೆ, ಯಾವ ಅಧಿಕಾರಿ ಲೂಟಿಗೆ ಮಾಡಿದ್ದಾರೆ, ಅವ್ರ ಮೇಲೆ ಕಾರ್ಯಕ್ರಮ ಆಗುತ್ತೆ. ಸಚಿವನ ಮಗನ ಹೆಸರು ಪದೇ ಪದೇ ದೂರುದಾರರು ಹೇಳ್ತಾ ಇರ್ಬೇಕಾದ್ರೆ, ಮುಖ್ಯಮಂತ್ರಿ ಮಗನ ಹೆಸರು ಪದೇ ಪದೇ ದೂರುದಾರರು ಅಧಿಕಾರಿಗಳ ಬಾಯಲ್ಲಿ ಬರ್ತಿರ್ಬೇಕಾದ್ರೆ ನೀವು ಬರೀ ಅಧಿಕಾರಿಗಳನ್ನ ತನಿಖೆ ಮಾಡ್ತೀವಿ, ಅಧಿಕಾರಿಗಳನ್ನ ನಾವು ಶಿಕ್ಷೆ ಮಾಡ್ತೀವಿ ಅಂದ್ರೆ ಮುಖ್ಯಮಂತ್ರಿಗಳು
ಅಬಕಾರಿ ಸಚಿವರು ಅವರ ಪುತ್ರರು ಪ್ರಶ್ನಾತೀತರ, ಯಾರು- ಅವರು ಯಾವುದೇ ರೀತಿ ಯಾರು ತನಿಖೆಗೆ ಒಳಪಡ್ಲಿಕ್ಕೆ ಏನಾದ್ರೂ ಇಮ್ಯುನಿಟಿ ಇದೆಯಾ ಅವ್ರಿಗೆ? ಯಾರು ಪ್ರಶ್ನಾತೀತರಲ್ಲ. ಯಾರು ಆರೋಪ ಮಾಡ್ತಾರೆ ಅವ್ರು ಆರೋಪ ಮಾಡ್ಬೇಕಾದ್ರೆ ತಮ್ಮ ಹತ್ರ ಏನು ಸಾಕ್ಷ್ಯ ಇರ್ತವಲ್ಲ, ಹೆಂಗೆ ಅಧಿಕಾರಿ ಮೇಲೆ ಏನ್ ಸಾಕ್ಷ್ಯ ಕೊಟ್ರಲ್ಲ, ಒಬ್ಬ ಅಧಿಕಾರಿ ಲಂಚ ತಗೋತಾ ಇರೋದು ಹೆಂಗ್ ಸಾಕ್ಷ್ಯ ಕೊಟ್ರಲ್ಲ, ಹೆಂಗೆ ಆಡಿಯೋ ವಿಡಿಯೋ ಕೊಟ್ರಲ್ಲ, ಅದೇ ರೀತಿಯಾಗಿ ಯಾವುದೇ ಶಾಸಕ ಆಗ್ಲಿ ಯಾವುದೇ ಸಚಿವ ಆಗ್ಲಿ ಅವರ ಮೇಲೆ ನಿಮ್ಮ ಹತ್ರ ಸಾಕ್ಷ್ಯ ಇದೆ ಅಂತ ತಗೊಂಡು ದೂರು ಕೊಟ್ರೆ ನಾವಿದ್ದು ತನಿಖೆ ಮಾಡ್ಸಕ್ಕೆ ರಾಜ್ಯ ಸರ್ಕಾರ. ಬಿಜೆಪಿ ತರ ಕಳ್ಳಾಟ ಆಡೋದಿಲ್ಲ, ಬಿಜೆಪಿ ತರ ಕಳ್ಳರ ಜೊತೆ ಕೈ ಜೋಡಿಸಲ್ಲ, ಬಿಜೆಪಿ ತರ ಲೂಟಿ ಮಾಡಲ್ಲ, ಬಿಜೆಪಿ ತರ ಲೂಟಿ ಮಾಡಿ ಖಜಾನೆ ತುಂಬಿಸ್ಕೊಳ್ಳಲ್ಲ, ರಾಜ್ಯವನ್ನ ಖಾಲಿ ಮಾಡಿ ಬಿಜೆಪಿ ಮನೆ ತುಂಬಿಸ್ತಾರಲ್ಲ ಆ ರೀತಿ ಮಾಡಲ್ಲ. ವಿರೂಪಾಕ್ಷ ಬಿಜೆಪಿ ಮೇಲೆ ಆಸ್ಕೆಡೆ 8 ಕೋಟಿ ರೂಪಾಯಿ ಹಣ ಮಾಡಿಕೊಂಡು ಮಲಗಿದ್ರಲ್ಲ, ಆ ರೀತಿ ಮಾಡಲ್ಲ. ಅಶ್ವಿನ್ ಅವ್ರ ಮಾತ್ರ ಇಬ್ಬರಿಗೂ ಮನವಿ ಪರ್ಸನಲ್ ರಿಕ್ವೆಸ್ಟ್. ನಟರಾಜ್ ಗೌಡ್ರೆ, ಮಹೇಶ್ ಜಿ, ಇವತ್ತು ನನ್ ಗಂಟ್ಲು ಸರಿ ಇಲ್ಲ, ಹಾಗಾಗಿ ನನಗೆ ಪ್ರಶ್ನೆ ಕೇಳಲಿಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ. ಅಶ್ವಿನ್ ಅವರೇ, ಸಾಕ್ಷ್ಯ ಕೇಳ್ತಾ ಇದ್ದಾರೆ. ಒಬ್ಬ ದೂರುದಾರರು ಹೇಳ್ತಾರೆ, ಪಾಪ ಲೈಸೆನ್ಸ್ಗಾಗಿ ಮನವಿ ಇಟ್ಟವರು ಮಂಡ್ಯದಲ್ಲಿ ಇರ್ತಕ್ಕಂಥ ಉಪಾಯುಕ್ತರಾದ ಅಬಕಾರಿ ಇಲಾಖೆ ಉಪಾಯುಕ್ತರಾದ ನಾಗಶೇನ ಇವತ್ತು ಅವರು ಅಮಾನತ್ಗೊಂಡಿದ್ದಾರೆ. ಅವ್ರು ಹೇಳ್ತಾರಂತೆ, ಲೈಸೆನ್ಸ್ ಬೇಕು ಅಂದ್ರೆ ನಿಮ್ಮೂರಿನ ಕುರುಬ ಮುಖಂಡನನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನೋ ಅಥವಾ ಅವ್ರ ಮಗನನ್ನೋ ಭೇಟಿಯಾಗು. ಉಸ್ತುವಾರಿ ಸಚಿವರಿದ್ದಾರೆ ಯಾರು, ಚಲವರಾಯಸ್ವಾಮಿ, ಅವ್ರ ಹತ್ರಕ್ಕೆ ನೀನು ಒಕ್ಕಲಿಗ ಸಮುದಾಯದ ಮುಖಂಡರನ್ನು ಕರ್ಕೊಂಡು ಚಲವರಾಯಸ್ವಾಮಿ ಅವರನ್ನ ಮೀಟ್ ಆಗು, ಲೈಸೆನ್ಸ್ ಆಗತ್ತೆ. ಅಂದ್ರೆ ಭ್ರಷ್ಟಾಚಾರ ನಾವು ದುಡ್ಡಲ್ಲಿ ಮಾತ್ರ ನೋಡಿದ್ವಿ ಸರ್, ಇಲ್ಲಿ ಜಾತಿ ಭ್ರಷ್ಟಾಚಾರ ನಡೀತಿದೆ, ಜಾತಿ ಭ್ರಷ್ಟಾಚಾರ. ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಜಾತಿ ರಾಜಕಾರಣದ ಮೇಲೆ ಆಡ್ತಾ ಇದೆ. ಇವತ್ತು ಶಿಸ್ತಿರೋಂಥ ಯುವಕರು ಒಂದು ಬಿಸ್ನೆಸ್ ವ್ಯಾಪಾರಕ್ಕೆ ತೊಡಗಿಸ್ಕೊಳ್ಳೋ ಒಂದು ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಅಧಿಕಾರಿಗಳು ಕಿತ್ಕೊಳ್ತಿದ್ದಾರೆ. ಏನಕ್ಕೆ ಅಂದರೆ ಪಕ್ಷದಲ್ಲಿರುವಂಥ ಸಚಿವರುಗಳು ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಹಣ ಬೇಕು. ಸ್ಮಿತಾ ಅವರೇ, ಒಂದು 2.5 ವರ್ಷ 800 ಚಿಲ್ಲರೆ ದಿವಸಗಳಾಯಿತು, ಒಂದು ದಿನನೂ ಕಾಂಗ್ರೆಸ್ ಒಂದು ಯಾವ್ದಾದ್ರು ಒಂದು ಅಭಿವೃದ್ಧಿ ಪರವಾಗಿ ಯಾವತ್ತಾದ್ರೂ ಚರ್ಚೆಗೆ ಬರ್ತಾ ಇದೀವ ಮೇಡಮ್? ಪ್ರತಿದಿನ ಭ್ರಷ್ಟಾಚಾರದ ವಿಚಾರವಾಗಿಯೇ ಚರ್ಚೆಗಳಾಗ್ತಿದೆ ಹೊರತು ಒಂದ್ ಸಿಂಗಲ್ ಡೇ ಇವ್ರು ಹೇಳ್ತಿದ್ದಾರೆ, ನಟರಾಜ್ ಗೌಡರು ಹೇಳ್ತಿದ್ದಾರೆ, ನಾವು ಸಿದ್ಧರಿದ್ದೀವಿ ತನಿಖೆ ಮಾಡ್ಲಿಕ್ಕೆ. ಆಗಸ್ಟಿಂದ ಬೇಕಾ ಸ್ವಾಮಿ ಕಾಂಗ್ರೆಸ್ ಅವರು ತನಿಖೆ ಮಾಡಿಸ್ಲಿಕ್ಕೆ? ಪುನೀತ್ ಅಂತ ಒಬ್ಬ ವ್ಯಕ್ತಿ ಇವತ್ತು ಖುಷಿಯಾಗಿ ನಾನು ಶಿಸ್ತಾಗಿ ನಾನು ಬಿಸ್ನೆಸ್ ಮಾಡಬೇಕು ಅಂತ ಹೊರಟಂತ ವ್ಯಕ್ತಿಗೆ ನಿನ್ನ ಶಿಸ್ತಾಗಿ ನಮಗೆ ದುಡ್ಡು ಕೊಡೋ ಅಂತ ನೀವು ಕೂರ್ತೀರಾ ಅಂತ ಅಂದ್ರೆ ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ಆ ಸಚಿವಾಲಯಕ್ಕೆ ಇವತ್ತು ಚೀಫ್ ಸೆಕ್ರೆಟರಿ ಅವ್ರಿಗೂ ಕೇಳ್ತಾ ಇದೀವಿ, ಕಮಿಷನರ್ ಕೇಳ್ತಿದೀವಿ, ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಲೆಟರ್ ಬರೀಬೇಕು? ತನಿಖೆ ನಡೆಸಿ ರೀ, ನೀವೆಲ್ಲರೂ ಇರೋದು ಜನ ಕಟ್ಟೋಂಥ ತೆರಿಗೆ ಹಣದಲ್ಲಿ ನೀವೆಲ್ಲ ಸಂಬಳ ತಗೊಳ್ತಿದ್ದೀರಾ. ಖಂಡಿತ ಒಂದು ವ್ಯಕ್ತಿಗೆ, ಒಬ್ಬ ಒಳ್ಳೆ ವ್ಯಕ್ತಿ ತನಿಖೆ ನಡೆಸ್ರಿ ಅಂತ ಕೇಳ್ತೀರ, ಅವ್ನಿಗೆ ನೀವು ಮಾಡಲ್ಲ ಅಂತಂದರೆ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ? ಜನತಾ ದರ್ಶನ ಬಿಡಿ ಇವ್ರು ಮರ್ತೋದ್ರು, ಗ್ರಾಮ ವಾಸ್ತವ್ಯ ಬಿಡಿ ಮರ್ತೋದ್ರು, ಪ್ರತಿಯೊಂದು ವಿಚಾರದಲ್ಲೂ ಸ್ಮಿತಾ ಅವರೇ ನಾನು ಇವತ್ತು ಇದೊಂದು ವಿಚಾರ ಕೇಳ್ತಿಲ್ಲ. ಕೃಷಿ ಇಲಾಖೆ ತಗೊಳ್ಳಿ, ಸಾರಿಗೆ ಇಲಾಖೆ ತಗೊಳ್ಳಿ, ವಸತಿ ಇಲಾಖೆ ತಗೊಳ್ಳಿ, ಆರೋಗ್ಯ ಇಲಾಖೆ ತಗೊಳ್ಳಿ, ಪ್ರತಿಯೊಂದು ಇಲಾಖೆಗಳಲ್ಲೂ ಭ್ರಷ್ಟಾಚಾರ